ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ವೇದವ್ಯಾಸಗುಣಾವಾಸವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನೀಶಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಚಾರ್ಯಃ ಪವನೋಸ್ಮಾಕಮಾಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ. ದೇವಿ ಮಂಗಲದೇವತಾ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರುನ್ಮಮ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಬ್ರಹ್ಮಚರ್ಯಹರಿಪ್ರೀತಿಸುವಿದ್ಯಾವರಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ಮುನಿನ್ನುಮಃ. ಬಾಲ್ಯಪ್ರಭೃತಿಮೂಢಾತ್ಮಾಜನೋ ಯೇನ ಸುಶಿಕ್ಷಿತಃ ವಿಶ್ವೇಶತೀರ್ಥಗುರವೇ ನಮಸ್ತಸ್ಮೈ ದಯಾಲವೇ. ಶ್ರೀಗುರುಭ್ಯೋ ನಮಃ. ಶ್ಯಾಮಂ ರವಿಂದ್ವಮಿದದೀರ್ಹಿತಿಕಾಂತಿಯುಕ್ತಂ ಜಾಪಂ ಶರಂಚರದತಂ ಪ್ರಿಯಾಸಮೇತಂ ಸ್ವಾತ್ಮಪ್ರದಾನಮಧಿಕಂ ಹನುಮನ್ಮುಖೇಷು ಸಂದರ್ಶಯಂತಮಜಿತಂ ಸ್ಮರತೋರುಗೀರ್ಭಿಃ. ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಜನ್ಮಮಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಃ ಕಣಾಃ. ಶ್ರೀಹರಯೇ ನಮಃ. ಓಂ. ಶ್ರೀಮದ್ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಶ್ರೀರಾಮಚಂದ್ರ ಪ್ರತಿಯೊಬ್ಬ ಪ್ರಜೆಗಳಿಗೂ ಇಷ್ಟ. ಹಾಗಾಗಿ ಅವನನ್ನೇ ಯುವರಾಜನಾಗಿ ಅಲ್ಲ ಮಹಾರಾಜನಾಗಿ ಪಟ್ಟಾಭಿಷೇಕ ಮಾಡಬೇಕು ಅಂತ ದಶರಥ ತನ್ನ ಅಪೇಕ್ಷೆ ವ್ಯಕ್ತಪಡಿಸುವಾಗ ಪ್ರಜೆಗಳೆಲ್ಲ ಬಹಳ ಸಂತೋಷವಾಗಿ ಒಪ್ಪಿಕೊಂಡರು. ಇದನ್ನು ಪ್ರತಿಭಟಿಸಿದವಳು ಕೈಕೇಯಿಯ ದಾಸಿಯಾಗಿದ್ದ ಮಂಥರೆ. ಅವಳ ಒತ್ತಾಯದಿಂದಾಗಿ ಮನಸ್ಸು ಕಲುಷಿತಗೊಳಿಸಿಕೊಂಡ ಕೈಕೇಯಿ ಶ್ರೀರಾಮನನ್ನು 14 ವರ್ಷ ವನವಾಸಕ್ಕೆ ಕಳಿಸಬೇಕು, ತನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಾಗ ಕೂಡಲೇ ದಶರಥನಿಗೆ ವಿಷಯ ಕೇಳುವಾಗಲೇ ಮೂರ್ಛೆ ಬಂತು. ರಾಮನನ್ನು ವನವಾಸಕ್ಕೆ ಕಳಿಸೋದು 1 ದಿವಸ 2 ದಿವಸ ಅಲ್ಲ, ವಿಶ್ವಾಮಿತ್ರರ ಜೊತೆಗೆ ಯಜ್ಞರಕ್ಷಣೆಗೆ ಅಂತ ಕಳಿಸುವಾಗಲಾದರೂ ಅವನಿಗೆ ದುಃಖ ಆಗಿರಲಿಲ್ಲ. ಯಾಕೆಂದರೆ ಯಜ್ಞರಕ್ಷಣೆ ಮಾಡಿ ಕೂಡಲೇ ಬರ್ತಾನೆ ಅಂತ ಗೊತ್ತು. ಆದರೆ ಈಗ ವನವಾಸಕ್ಕೆ ಹೋಗೋದು 14 ವರ್ಷಗಳ ಕಾಲ. ಅಷ್ಟು ದೀರ್ಘಕಾಲ ರಾಮನನ್ನು ಬಿಟ್ಟಿರಬೇಕು ಅಂತ ಆ ವಿಯೋಗವನ್ನು ತಡೆದುಕೊಳ್ಳಕ್ಕಾಗಲಿಲ್ಲಂತೆ. ಮೂರ್ಛೆ ಹೋಗಿದ್ದಾನೆ. ಅವನು ಹೇಳೋದರೊಳಗೆ ತೀರ್ಮಾನ ಮಾಡಿ ರಾಮನನ್ನು ಕಾಡಿ ಕಳಿಸಿಬಿಡಬೇಕು ಅಂತ ಕೈಕೇಯಿದ್ದು ತೀರ್ಮಾನ. ತಕ್ಷಣವೇ ಅವನಿಗೆ ಶೈತ್ಯೋಪಚಾರ ಮಾಡೋದಕ್ಕಿಂತ ಮುಖ್ಯ ಸುಮಂತ್ರನನ್ನು ಕಳಿಸಿ ರಾಮನನ್ನು ಕರೆಸಿದ್ದಾಳೆ. ನಿನ್ನ ತಂದೆ ವರ ಕೊಟ್ಟಿದ್ದಾರೆ, ಆದ್ದರಿಂದ ನೀನು ವನವಾಸಕ್ಕೆ ಹೋಗು. ವನೇ ವನ್ಯೇನ ವರ್ತನಂ. ಕಾಡಿನಲ್ಲಿರಬೇಕು ಅಂತಂದರೆ ಕಾಡಲ್ಲೇ ಒಂದು ಸಮ್ಮರ್ ಪ್ಯಾಲೇಸೋ ಮತ್ತೊಂದು ಕಟ್ಕೊಂಡಿರ್ತಾರಲ್ಲ ರಾಜರುಗಳು, ಹಾಗಿರೋ ಹಾಗಿಲ್ಲ. ವನೇ ವನ್ಯೇನ ವರ್ತನಂ. ವನವಾಸದಲ್ಲಿರುವ ಋಷಿಮುನಿಗಳಂತೆ ನಿನ್ನ ಜೀವನ ಇರಬೇಕು. ಯಾವ ರಾಜವೈಭವವೂ ಇರಬಾರ್ದು. ರಾಜವೈಭೋಗ ಮರೆತೇ ಹೋಗಬೇಕು 14 ವರ್ಷದಲ್ಲಿ. ಅಷ್ಟು ಕಠಿಣವಾದ ವರ. ಅದನ್ನು ಕೇಳುವಾಗ ರಾಮ ಹೇಳಿದ್ನಂತೆ, ನನಗೇನು ದುಃಖ ಇಲ್ಲ, ಬಹಳ ಸಂತೋಷದ ವಿಷಯ. ಯಾಕೆಂತಂದರೆ
ಹಿಂದೆ ನಮ್ಮ ರಘುವಂಶದ ಕೆಲವು ರಾಜರುಗಳೇ ತಮ್ಮ ಪಿತೃಗಳ ತೃಪ್ತ್ಯರ್ಥವಾಗಿ ತಪಸ್ಸು ಮಾಡಿ ದೇವಲೋಕದಲ್ಲಿದ್ದ ಗಂಗೆಯನ್ನು ಪಾತಾಳದವರೆಗೆ ಹರಿಸುವ ಕೆಲಸ ಮಾಡಿದವ ಭಗೀರಥ ಇದ್ದಾನೆ. ಅಷ್ಟು ಕಷ್ಟದ ಕೆಲಸ ಏನಲ್ವಲ್ಲ. 14 ವರ್ಷ ಕಾಡಲ್ಲಿದ್ದು ಬಂದರೆ ಆಯಿತು, ಅಷ್ಟೇ ತಾನೆ. ಅದೇನು ದೊಡ್ಡ ವಿಷಯ ಅಲ್ಲ. ದಿವ್ಯಾಯಾಹ ಸರಿತಃ ನಿವಾಪಕರಣಾತ್ ಲಘ್ವೀಂ ಪ್ರತಿಜ್ಞಾಮಿಮಾಂ ರಾಮನ ಮಾತಿತು. ದೇವಲೋಕದ ಗಂಗೆಯನ್ನು ತಂದು ಪಿತೃಗಳಿಗೆ ತರ್ಪಣ ಕೊಡುವ ಪ್ರತಿಜ್ಞೆಯಷ್ಟು ಕಠಿಣದ ತಪಸ್ಸೇನಲ್ಲ. ಅಷ್ಟೇ ಅಲ್ಲ, ಇನ್ನೂ ಒಂದು ದೃಷ್ಟಿಯಲ್ಲಿ ನೋಡಿದರೆ ನಿಜವಾಗಿ ನನಗೆ ಸಹಾಯ ಮಾಡಿದ್ದೀನಿ ರಾಮ. ಯಾಕೆಂದರೆ ದೊಡ್ಡ ಜವಾಬ್ದಾರಿಯ ಬದಲು ಚಿಕ್ಕ ಜವಾಬ್ದಾರಿ ಕೊಟ್ಟಿದ್ದು, ಉಪಕಾರ ಮಾಡಿತ್ತು. ನಿನ್ನ ಮಗನಿಗೆ ಇಡೀ ಭೂಮಂಡಲದ ಜವಾಬ್ದಾರಿ, ನನಗೆ ನನ್ನ ಜವಾಬ್ದಾರಿ ಅಷ್ಟೇ, ಇನ್ನೇನಿಲ್ಲ. ಹೆಚ್ಚು ಅಂದರೆ ಜೊತೆಗೆ ಬಂದರೆ ಸೀತೆಯ ಜವಾಬ್ದಾರಿ. ಅವಳು ಇಲ್ಲೇ ಇರಲಿಕ್ಕೆ ಇಷ್ಟಪಟ್ಟರೆ ತಾಯಿಯ ಜೊತೆ ಇಲ್ಲೇ ಬಿಟ್ಟು ಹೋಗ್ತೇನೆ, ಇಲ್ಲವಾ? ಜೊತೆಗೆ ಬಂದರೆ ಅವಳನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಬಿಟ್ಟರೆ ಇನ್ನೇನಿಲ್ಲ. ಭರತನ ಜವಾಬ್ದಾರಿ ಅಂಥದ್ದಲ್ಲ. ದಶರಥನಿಗೆ ಉತ್ತರಾಧಿಕಾರಿ ಆಗಬೇಕು ಅಂತಂದರೆ ಇಡೀ ಭೂಮಂಡಲದ ಜವಾಬ್ದಾರಿ ತಲೆ ಮೇಲೆ ಹೊರಬೇಕು. ಚಕ್ರವರ್ತಿಯ ಜವಾಬ್ದಾರಿ ಅದು. ಹಾಗಾಗಿ ನನಗೆಷ್ಟು ಸುಲಭದ ಕೆಲಸ ವಹಿಸಿದ್ದೀಯಮ್ಮ ಅಂದ. ನೀನು ಚಿಕ್ಕಮ್ಮನೋ ನಿಜವಾದ ತಾಯಿನೋ ಅನ್ನೋಷ್ಟು ಸಂದೇಹ ಬರುತ್ತದೆ ಅಂತ. ವನಭುವಿ ತನುಮಾತ್ರತ್ರಾಣಮಾಜ್ಞಾಪಿತಮ್ಮೆ ಸಕಲ ಭುವನಭಾರ ಸ್ಥಾಪಿತೋ ವತ್ಸಮೂರ್ಧ್ನಿ ತದಿಹ ಸುಕರತಾಯಾಂ ಆವಯೋಹೋ ತರ್ಕಿತಾಯಾಂ. ನಮ್ಮಿಬ್ಬರಿಗೆ ನೀನು ವಹಿಸಿದ ಕೆಲಸದಲ್ಲಿ ಯಾವುದು ಸುಲಭ ಯಾವುದು ಕಷ್ಟ ಅನ್ನೋದನ್ನು ವಿಚಾರ ಮಾಡಿದರೆ ನನ್ನ ಮೇಲೆ ನಿನಗೆ ಪಕ್ಷಪಾತ ಹೆಚ್ಚು ಅಂತ ಕಾಣುತ್ತೆ. ಸುಲಭದ ಕೆಲಸ ನನಗೊಯಿಸಿದ್ದಿ, ಸವತಿ ಮಗನಿಗೆ. ನಿನ್ನ ಮಗನಿಗೆ ಎಷ್ಟು ದೊಡ್ಡ ಜವಾಬ್ದಾರಿ. ಲೋಕವಿಲಕ್ಷಣವಾದ ಪ್ರವೃತ್ತಿ. ಜಗತ್ತಲ್ಲಿ ಎಲ್ಲರೂ ತಮ್ಮ ಮಕ್ಕಳು ಸುಖವಾಗಿರಲಿ, ಬೇರೆಯವರು ಏನಾದ್ರು ಕಷ್ಟಪಡಲಿ ಅಂತ ಆಲೋಚನೆ ಮಾಡುತ್ತೆ. ನೀನು ಹಾಗೆ ಮಾಡಲಿಲ್ಲ. ಹಾಗಾಗಿ ನೀನು ನನಗೆ ಉಪಕಾರ ಮಾಡಿದ್ದಿ ಅಂತಾನೆ. ರಾಮನ ಸೌಹಾರ್ದತೆ ಇದು. ಯಾರು ಅದನ್ನು ಪ್ರತಿಭಟಿಸಿದವ ಲಕ್ಷ್ಮಣ. ವಿಷಯವನ್ನು ಕೌಸಲ್ಯಗೆ ತಿಳಿಸಿ ವನವಾಸಕ್ಕೆ ಹೊರಡ್ತೇನೆ. ಹಾಗೆ ತಾಯಿ ಗೊತ್ತಿಲ್ಲಲ್ಲ ಪಾಪ, ಅವಳು ಪಟ್ಟಾಭಿಷೇಕ ಅಂತ ಆಲೋಚನೆ ಮಾಡ್ತಾ ಇದ್ದಾಳೆ. ಅದಕ್ಕೆ ವಿಷಯವನ್ನು ಅವಳಿಗೆ ತಿಳಿಸಿಬಿಡುತ್ತೇನೆ ಅಂತ ಕೌಸಲ್ಯಗೆ ತಿಳಿಸಲಕ್ಕೆ ಹೋದರೆ ಲಕ್ಷ್ಮಣ ಕೇಳಿದ್ನಂತೆ, ಯಾರು ವರ ಕೊಟ್ಟದ್ದು? ದಶರಥ. ಯಾವಾಗ? ಈಗ ಕೊಟ್ಟ ವರವಾದೋ ಇಲ್ಲ ಹಿಂದೆನೇ ನನಗೆ ಬೇಕಾದ ವರವನ್ನು ಕೇಳುತ್ತೇನೆ ಅಂತ ಹೇಳಿದ್ಲು. ಆದರೆ ರಾಮನನ್ನು ವನವಾಸಕ್ಕೆ ಕಳಿಸ್ತೇನೆ ಅಂತ ವರ ಕೇಳುತ್ತೇನೆ ಅಂತ ಮೊದಲು ಹೇಳಿದ್ದಾಳೆ ಅವಳು. ಇಲ್ಲ ಅಲ್ಲ, ಯಾವಾಗಲೂ ಇನ್ನೂ ನೀನು ಹುಟ್ಟೋರಕ್ಕೆ ಮುಂಚೆ ಕೊಟ್ಟ ವರಕ್ಕೆ ಈಗ ವನವಾಸಕ್ಕೆ ಕಳಿಸೋದ್ರ ಅರ್ಥ ಏನು? ಅದಕ್ಕೊಂದು ವ್ಯವಸ್ಥೆ ಇಲ್ಲ ಅಂತ ಆಗತ್ತೆ, ಹೌದಲ್ಲ? ಇನ್ನೂ ಮಗುನೇ ಹುಟ್ಟಿರೋಲ್ಲ, ಮುಂದೆ ಹುಟ್ಟೋ ಮಗುವಿಗೆ ಉಳಿದ ಎಲ್ಲ ಜವಾಬ್ದಾರಿ ಅಂತಂದರೆ ಮಗು ಹುಟ್ಟುತ್ತಾ ಬಿಡುತ್ತೆ ಯಾರಿಗೆ ಗೊತ್ತು? ತೀರ್ಮಾನ ಇಲ್ಲ. ಆ ರೀತಿಯಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಹಾಗೊಂದು ವೇಳೆ ಹೇಳೋದಾದರೆ ಮತ್ತಿನ್ನೊಂದು ಪ್ರಶ್ನೆ ಇರುತ್ತಲ್ಲಿ, ಅಕಸ್ಮಾತ್ ಹುಟ್ಟುತ್ತಿದ್ದರೆ ಆವಾಗ ಜವಾಬ್ದಾರಿ ಇಲ್ಲ ಯಾರಿಗೆ? ಮತ್ತೊಂದು ಪ್ರಶ್ನೆ ಇದೆ. ದಶರಥ ನಿನಗೆ ರಾಜ್ಯ ಇಲ್ಲ ಅನ್ನೋವರ ಮೊದಲೇ ಕೊಡೋದಾಗಿದ್ದರೆ ರಾಮ ಹುಟ್ಟದೇ ಇದ್ದಿದ್ದರೆ? ಅದಕ್ಕುತ್ತರ ಇಲ್ಲ. ಇನ್ನು ಅತ್ಯಂತ ಮುಖ್ಯವಾಗಿ ಸೂರ್ಯವಂಶದ ಒಂದು ಅಲಿಖಿತವಾದ ಸಂವಿಧಾನ. ಸೂರ್ಯವಂಶೀಯರೆಲ್ಲ ಒಂದು ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಿದ್ದಾರೆ. ತಮ್ಮ ಹಿರಿಯ ಮಗನಲ್ಲಿ ಯಾವ ದೋಷವೂ ಇಲ್ಲದಿದ್ದಾಗ ಅವನನ್ನು ಬಿಟ್ಟು ಕಿರಿಯವನಿಗೆ ಅಧಿಕಾರ ಕೊಡುವುದನ್ನು ಎಲ್ಲೂ ಕಂಡಿಲ್ಲ. ಹಾಗೆ ಅಧಿಕಾರ ಬದಲಾಯಿಸೋರು ಇಬ್ಬರೇ. ಒಬ್ಬ ಇಕ್ಷ್ವಾಕು, ಎರಡನೆಯವ ಸಗರ ಮಹಾರಾಜ. ಇಕ್ಷ್ವಾಕುವಿನ ಹಿರಿಯ ಮಗನಾದ ವಿಕುಕ್ಷಿ ಶಶಾದ, ಅವನಲ್ಲಿ ಒಂದು ದೌರ್ಬಲ್ಯ ಇತ್ತು, ದೈಹಿಕವಾದ ದೌರ್ಬಲ್ಯ. ಹಾಗಾಗಿ ಅವನ ನಂತರದ
ಆನರ್ಥ ಶರಿಯಾತಿ ಇತ್ಯಾದಿಗಳಿಗೆಲ್ಲ ರಾಜ್ಯ ಕೊಟ್ಟದ್ದಾಯಿತು. ಸಗರನ ಹಿರಿಯ ಮಗ ಅಸಮಂಜ, ಹೆಸರಿನ ಹಾಗೆ ಇದ್ದ ಅವನು, ಸ್ಯಾಡಿಸ್ಟಿಕ್ ನೇಚರ್. ಅವನಿಂದ ಇಡೀ ರಾಜ್ಯದಲ್ಲಿರುವ ಅಥವಾ ಬೇರೆ ಕಡೆ ಇರುವ ಮಕ್ಕಳು ಬದುಕೋದೇ ಕಷ್ಟ ಆಗಿ ಹೋಗಿತ್ತು. ಅಸಮಂಜಸನ ವಿಚಿತ್ರ ಪ್ರವೃತ್ತಿ. ಬೀದಿಯಲ್ಲಿ ಆಡ್ತಾ ಇರೋ ಚಿಕ್ಕ ಮಕ್ಕಳನ್ನೇ ಎತ್ಕೊಂಡು ಬಂದುಬಿಡೋದು. ಕಿಡ್ನ್ಯಾಪಿಂಗ್ ಕೇಸ್ ಆವಾಗಲೇ ಶುರುವಾಗಿತ್ತು. ಆ ಮಕ್ಕಳ ಕೈ ಕಾಲು ಕಟ್ಟಿ ಸರಿಯೋ ನದಿಯಲ್ಲಿ ಬಿಸಾಕೋದು. ಅವು ಪ್ರಾಣ ಭಯದಿಂದ ಚೀರುತ್ತಾ ಒದ್ದಾಡ್ತಾ ಇದ್ದರೆ ತನ್ನ ಸಹಚರರ ಜೊತೆಗೆ ಚಪ್ಪಾಳೆ ತಟ್ಟಿ ಕೇಕೆ ಹಾಕಿ ನಕ್ಕು ಖುಷಿ ಪಡುತ್ತಿದ್ದಂತೆ. ವಿಷಯ ರಾಜನಿಗೆ ಗೊತ್ತಾದ ಕೂಡಲೇ ಮೊದಲು ಹೊರಗೆ ಹಾಕ್ರೆ ಅವನನ್ನು ಅಂದ ರಾಜ. ಅವನು ಜ್ಯೇಷ್ಠ ಪುತ್ರನೇ ಆಗಿರಬಹುದು, ಪ್ರಜಾದ್ರೋಹಿಯನ್ನು ರಾಜ್ಯದಲ್ಲಿ ಇಟ್ಟುಕೊಳ್ಳೋದಿಲ್ಲ. ಎಷ್ಟು ವಿಶಿಷ್ಟವಾದ ರಾಜನೀತಿ ಪ್ರಾಚೀನರದ್ದು. ಒಂದು ಸ್ವಲ್ಪ ಮನಸ್ಸಿನಲ್ಲಿ ವಿಕಾರ ಇದೆ ಅಂತ ಗೊತ್ತಾದರೆ ಮಗನನ್ನೇ ರಾಜ್ಯದಿಂದ ಹೊರ ಹಾಕು. ಇವತ್ತು ಹಾಗಲ್ಲ. ಅವರು ತಪ್ಪು ಮಾಡಿದ್ರು ಅವ್ರು ತಪ್ಪು ಮಾಡಿಲ್ಲ ಅಂತ ಹೇಳೋ ಬುದ್ಧಿಯೇ ಭಾಳಷ್ಟು ಜನರು. ಅವರು ಮಾಡಿದ್ದು ಸರಿಯಾಗಿದೆ, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ. ಆದರೆ ಇವತ್ತು ದಶರಥ ರಾಮನನ್ನು ಬಿಟ್ಟು ಭರತನಿಗೆ ರಾಜ್ಯ ಕೊಡಲಿಕ್ಕೆ ಕಾರಣ ಏನು? ತನ್ನ ಪತ್ನಿಗೆ ಹಿಂದೆ ಯಾವಾಗಲೂ ವರ ಕೊಟ್ಟಿದ್ದ, ಮಗನಲ್ಲಿ ಯಾವ ದೋಷ ಇಲ್ಲ ಅಂದ ಮೇಲೆ ಇದನ್ನು ಯಾವ ರೀತಿ ಒಪ್ಪಿಕೊಳ್ಳಕ್ಕೆ ಸಾಧ್ಯ? ಮತ್ತೊಂದು ಪ್ರಶ್ನೆ ಕೇಳುತ್ತಾನೆ ಲಕ್ಷ್ಮಣ. ಈ ವರವನ್ನು ಕೈಕೇಯಿಗೆ ಕೊಡುವ ಮೊದಲು ದಶರಥ ಹಿಂದೊಂದು ಕೆಲಸ ಮಾಡಿದ್ದಲ್ವಾ? ನಿನ್ನನ್ನು ರಾಜ ಅಂತ ತೀರ್ಮಾನ ಮಾಡೋದಕ್ಕೆ ಮುಂಚೆ ಎಲ್ಲ ಪ್ರಜಾಪ್ರಮುಖರನ್ನು ಸೇರಿಸಿದ್ನಲ್ಲ, ಸೇರಿಸಿ ಅವರ ಅಭಿಪ್ರಾಯ ಕೇಳಿದ್ದ. ಇವತ್ತು ಬದಲಾವಣೆ ಮಾಡುವಾಗ ಅಭಿಪ್ರಾಯ ಕೇಳಿದ್ನ? ಒಂದಕ್ಕೆ ಪ್ರಜೆಗಳ ಅಭಿಪ್ರಾಯ ಬೇಕು, ಇನ್ನೊಂದಕ್ಕೆ ಬೇಡ ಅಂದರೆ ಯಾವ ನ್ಯಾಯ? ಅರ್ಧಚರತೀಯ ಅಂತ ಕರೆಯುತ್ತಾರೆ. ಒಂದು ಶಾಸ್ತ್ರದ ನಿಯಮ ಅರ್ಧಚರತೀಯ ಅನುಪಪತ್ತಿ ಅಂತ. ಅಂದರೆ ಒಳ್ಳೆ ಗಾಳಿ ಹಣ್ಣು ಎಲ್ಲ ಪಡ್ಕೊಳ್ಳಕ್ಕೆ ಮರದ ರೆಂಬೆ ಕೊಂಬೆಗಳು ಬೇಕು, ಅದರಲ್ಲೇ ಹಣ್ಣು ಬಿಡೋದು. ಆ ರೆಂಬೆಗಳು ಜೋರಾಗಿ ಅಲ್ಲಾಡಿದಾಗ ಗಾಳಿ ಬರ್ತದೆ, ಅದಕ್ಕೆ ರೆಂಬೆ ಕೊಂಬೆಗಳು ಬೇಕು. ಆದರೆ ಮನೆ ಮುಂದೆ ಬೆಳೆದಿರೋ ಆ ಮರದ ಕಾಂಡ ಓಡಾಡೋಕ್ಕೆ ತೊಂದರೆ ಕೊಡುತ್ತೆ, ಕಾಂಡ ಮಾತ್ರ ತೆಗೆದು ಹಾಕ್ಬಿಡ್ತೀವಿ. ರೆಂಬೆ ಕೊಂಬೆಗಳಿರಲಿ, ಸಾಧ್ಯನೋ? ನಮಗೆ ಓಡಾಡೋಕ್ಕೆ ತೊಂದರೆ ಆಗಬಾರ್ದು, ಮರದ ಬೊಡ್ಡ ಇರಬಾರ್ದು. ಆದರೆ ಗಾಳಿ ಬೇಕು, ಹಣ್ಣು ಹಂಪಲುಗಳು ಬೇಕು, ಅದಕ್ಕೆ ರೆಂಬೆ ಮಾತ್ರ ಇರಬೇಕು. ಮೇಲಿನ ಅರ್ಧ ಇರಲಿ, ಕೆಳಗಿನ ಅರ್ಧ ಬೇಡ. ಸಾಧ್ಯವೇ ಇದು? ರಾಮನನ್ನು ಪಟ್ಟಾಭಿಷಿಕ್ತನಾಗಿ ಮಾಡಲಿಕ್ಕೆ ಪ್ರಜೆಗಳ ಅಭಿಪ್ರಾಯ ಬೇಕು. ಕೈಕೇಯಿಗೆ ಭರತನನ್ನು ರಾಜನಾಗಿ ಮಾಡ್ತೇನೆ ಅಂತ ಹೇಳುವಾಗ ಯಾವ ಪ್ರಜೆಗಳ ಅಭಿಪ್ರಾಯವೂ ಬೇಡ ಅಂದರೆ ಏನರ್ಥ? ಈ ಒಂದು ಅಧಿಕಾರ ದಶರಥನಿಗೆ ಕೊಟ್ಟವರು ಯಾರು ಅಂತ ಕೇಳಿದ ಲಕ್ಷ್ಮಣ. ನೋಡಿ, ತಪ್ಪು ಮಾಡಿದಾಗ ರಾಜನನ್ನು ಪ್ರತಿಭಟಿಸುವ ಅಧಿಕಾರ ಪ್ರಜೆಗಳಿಗೆ ಇದೆ. ತಪ್ಪು ಮಾಡಿದಾಗ ರಾಜನೋ ಶಿಕ್ಷಾರ್ಹ. ಇದು ಪ್ರಾಚೀನ ಕಾಲದ ನೀತಿಶಾಸ್ತ್ರ. ಇವತ್ತು ಹಾಗಲ್ಲ. ಪ್ರಜೆಗಳಿಗೆ ಒಂದು ರೂಲ್ಸು, ಅಧಿಕಾರ ವರ್ಗಕ್ಕೆ ಅವರದ್ದೇ ಆದ ನಿಯಮ, ಅವರನ್ಯಾರು ಕೇಳೋ ಹಂಗಿಲ್ಲ. ಇದನ್ನು ರಾಮಾಯಣ ಒಪ್ಪೋದಿಲ್ಲ. ಲಕ್ಷ್ಮಣ ಪ್ರತಿಭಟಿಸುವಾಗ ರಾಮ ಹೇಳಿದ್ನಂತೆ, ಪ್ರತಿಭಟನೆ ಮಾಡಬೇಕಾಗಿದ್ದ್ಯಾರು ಲಕ್ಷ್ಮಣ? ಮೊದಲು ಹೇಳು. ಈ ವ್ಯತ್ಯಾಸವನ್ನು ಪ್ರತಿಭಟಿಸಬೇಕಾದವರು ಯಾರೋ? ರಾಮ. ನಾನೇ ಒಪ್ಪಿಗೆ ಕೊಟ್ಟ ಮೇಲೆ ನೀನು ಯಾಕೆ ಹೋಗ್ತಾ ಇದ್ದೀಂದ? ಇದನ್ನು ಪ್ರತಿಭಟಿಸಬೇಕಾದ ನನಗೆ ಅದು ಒಪ್ಪಿಗೆ ಅಂತ ನಾನು ಒಪ್ಪಿಕೊಂಡಿರುವಾಗ ನಿನಗೆ ಹಾಕಿದು. ಇಂತಹ ರಾಜ್ಯದಲ್ಲಿ ನಾನು ಇರೋದಿಲ್ಲ, ನಿನ್ನಿಷ್ಟ. ಅದನ್ನು ತಡೀಲಿಕ್ಕೆ ನನಗೆ ಅಧಿಕಾರ ಇಲ್ಲ. ಅವನಂದ, ಈ ರಾಜ್ಯದಲ್ಲಿರೋದಕ್ಕಿಂತ ನಿನ್ನ ಜೊತೆ ನಾನು ವನವಾಸಕ್ಕೆ ಬರ್ತೇನೆ. ಕೂಡಲೇ ರಾಮ ಹೇಳಿದ ಒಂದು ಮಾತು, ನೀನು ವನವಾಸಕ್ಕೆ ಬರೋದು ಬಿಡೋದನ್ನು ತೀರ್ಮಾನ ಮಾಡಬೇಕಾದ್ದು ನಿನ್ನ ತಾಯಿ ಮತ್ತು ನಿನ್ನ ಪತ್ನಿ. ನನಗ ಅಧಿಕಾರ ಇಲ್ಲ ಹೇಳಕ್ಕೆ. ನಿಜವಾಗಿ ಅದ್ಭುತವಾದ ಒಂದು ಪಾತ್ರ ರಾಮಾಯಣದಲ್ಲಿ ಸುಮಿತ್ರೆ. ಒಂದು ರೀತಿಯಲ್ಲಿ ಕೈಕೇಯಿಯ ದರ್ಪದಿಂದಾಗಿ ತಿರಸ್ಕೃತಳಾಗಿ ಕೂತವಳು ಸುಮಿತ್ರೆ.
ನೋಡಿ, ರಾಮಾಯಣದ ಕಥೆ ಹೇಳುವಾಗ ಸುಮಿತ್ರೆ ಹೆಸರು ಕೇಳೋದು ಬಹಳ ಅಪರೂಪ. ದಶರಥನಿಗೆ 3 ಜನ ಪತ್ನಿಯರು, ಸುಮಿತ್ರೆ ಹೆಸರು ಬರ್ತದೆ. ಬಿಟ್ಟರೆ ಲಕ್ಷ್ಮಣನ ಸಾಮರ್ಥ್ಯ ಹೇಳುವಾಗ ಇಂಥ ಲಕ್ಷ್ಮಣನ ತಾಯಿ ಸುಮಿತ್ರೆ ಎಲ್ಲೋ ಒಂದ್ಸಲ ಹೇಳ್ಬೋದೇನಾ. ಉಳಿದಂಥ ಸುಮಿತ್ರೆಯ ಪಾತ್ರ ಅತ್ಯಂತ ಗೌಣ. ಆದರೆ ಅವಳು ಮಾಡಿದ ತ್ಯಾಗ ಅಷ್ಟಿಷ್ಟಲ್ಲ. ಅವಳು ಮನಸ್ಸು ಮಾಡಿದ್ದರೆ, ದಶರಥನ ಮುಂದೆ ನಿಂತು ಪ್ರತಿಭಟಿಸಿದ್ದರೆ ಲಕ್ಷ್ಮಣನಿಗೆ ಅಧಿಕಾರ ಸಿಗಬೇಕಿತ್ತು. ರಾಮನನ್ನು ವನವಾಸಕ್ಕೆ ಕಳಿಸಿದರೆ ಮುಂದಿನ ಉತ್ತರಾಧಿಕಾರ ಕ್ರಮಪ್ರಾಪ್ತವಾಗಿ ಬರಬೇಕಾದ್ದು ಲಕ್ಷ್ಮಣನಿಗೆ. ನನ್ನ ಒಪ್ಪಿಗೆ ಇಲ್ಲದೆ ಕೈಕೇಯಿಗೆ ಹೇಗೆ ವರ ಕೊಟ್ಟಿಂತ ಅವಳು ಕೇಳಬಹುದಿತ್ತು. ದಶರಥನ ಮುಂದೆ ಒಂದು ಮಾತಾಡಲಿಲ್ಲ. ಲಕ್ಷ್ಮಣನಿಗೆ ಉಪದೇಶ ಮಾಡುತ್ತಾಳೆ, ಅದ್ಭುತವಾದ ಉಪದೇಶ. ನೋಡು ಲಕ್ಷ್ಮಣ, ನೀನು ರಾಮನ ಜೊತೆ ಹೋಗೋರಿದ್ದರೆ ಹೋಗು, ಖಂಡಿತ ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ಹೋದ ದಿನದಿಂದ ಮತ್ತೆ ಹಿಂತಿರುಗಿ ಬರುವವರೆಗೆ ಅಪ್ಪಿತಪ್ಪಿ ಕೂಡ ಒಂದು ಬಾರಿಯೂ ನಿನ್ನ ಬಾಯಲ್ಲಿ ರಾಮನಿಂದಾಗಿ ಕಾಡಿಗೆ ಬರಬೇಕಾಯಿತು ಅಂತ ಬರ್ಕೊಡ್ತು. ವನವಾಸದಲ್ಲೂ ಕೂಡ ನಿನಗೆ ರಾಮನೇ ದಶರಥನಾಗಬೇಕು, ಸೀತೆ ನನ್ನ ಸ್ಥಾನದಲ್ಲಿರಬೇಕು. ಸೀತಾರಾಮರನ್ನು ನಿನ್ನ ತಂದೆ ತಾಯಿಗಳಂತೆ ಕಾಣಬೇಕು. ವನವಾಸ ನಿನಗೆ ದುಃಖದಾಯಕ ಆಗಬಾರದು, ಅದು ಅಯೋಧ್ಯಾವಾಸ ಆಗಬೇಕು. ಸುಮಿತ್ರೆಯ ಅದ್ಭುತವಾದ ಸಂದೇಶ. ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ವಿದ್ಧಿ ಗಚ್ಚತಾತ ಯಥಾ ಸುಖಂ. ಇದು ಸುಮಿತ್ರೆಯ ಔದಾರ್ಯ. ಅವಳಿಗಿಂತ ತ್ಯಾಗಮಯಿ ಲಕ್ಷ್ಮಣನ ಪತ್ನಿ ಊರ್ಮಿಳೆ. ಅವಳ ಹೆಸರೇ ಕೇಳಿಬರೋದಿಲ್ಲ ಎಲ್ಲೂ. 14 ವರ್ಷ ಪತಿಯನ್ನು ಬಿಟ್ಟು ಕೇವಲ ಅತ್ತೆ ಸೇವೆ ಮಾಡಿಕೊಂಡಿದ್ಲಲ್ಲ ಅಯೋಧ್ಯೆಯಲ್ಲಿ. ಒಂದು ದಿವಸ ಕೂಡ ಯಾಕೆ ನೀವು ಒಬ್ಬರೇ ಹೋದ್ರಿ, ನೀವು ಯಾಕೆ ಹೋಗಬೇಕು, ಅಯೋಧ್ಯೆಯಲ್ಲಿ ಇರಬಾರದೆ ಅಂತ ಒಂದು ಮಾತು ಬಾಯಲ್ಲಿ ಬರಲಿಲ್ಲ. ನಾನೂ ಬರ್ತೇನೆ ಅಂತ ಹೇಳಿರಲೇ ಹೊರತು ನೀವೊಬ್ಬರೇ ಹೋಗಿ ಅಂತಾಗಲಿ ಹೋಗಬೇಡಿ ಅಂತಾಗಲಿ ಲಕ್ಷ್ಮಣ ಹೇಳಿದ್ನಂತೆ. ನೋಡು ಊರ್ಮಿಳೆ, ನಾನು ಹೋಗ್ತಾ ಇರೋದು ಸೀತಾರಾಮರ ಸೇವೆ ಮಾಡಿಕೊಂಡಿರಬೇಕು. ಅಮ್ಮ ಹೇಳಿದ್ದು ಕೇಳಿದೆಯಲ್ಲ, ರಾಮ ದಶರಥನಾಗಿರಬೇಕು, ಸೀತೆ ಸುಮಿತ್ರೆಯಾಗಿ ಕಾಣಬೇಕು. ಆ ರೀತಿಯಲ್ಲೇ ಅವರ ಸೇವೆ ಮಾಡಿಕೊಂಡಿರ್ಲಕ್ಕೆ ಹೋಗಿದ್ದೀನಿ. ನೀನು ಬಂದರೆ ನಿನ್ನ ರಕ್ಷಣೆಯ ಜವಾಬ್ದಾರಿ ಒಂದು ನನ್ನ ತಲೆ ಮೇಲೆ. ಆ ರಕ್ಷಣೆಯ ಭರದಲ್ಲಿ ಸೀತಾರಾಮರ ಸೇವೆಗೆ ಕುಂದು ಬಂದರೆ ಮಾತಾಪಿತೃಗಳ ಸೇವೆಗೆ ವಿಘ್ನ ಮಾಡಿದ ಪಾಪ ಬರ್ತದೆ ಎಂದ. ಎಂಥ ಅನುಸಂಧಾನ ರೀ ಅದು. ಅಣ್ಣ ಅತ್ತಿಗೆಯರನ್ನ ತಂದೆ ತಾಯಿಯಾಗಿ ಕಾಣುತ್ತಾ ಸೇವೆ ಮಾಡುವಾಗ ಪತ್ನಿಯ ರಕ್ಷಣೆ ತನ್ನ ಜವಾಬ್ದಾರಿ ನಿಜ. ಆದರೆ ಆ ರಕ್ಷಣೆಯ ಜವಾಬ್ದಾರಿಯಲ್ಲಿ ಇವರ ಸೇವೆಗೆ ಸ್ವಲ್ಪ ಕುಂದು ಬಂದರೂ ಮಾತಾಪಿತೃ ದ್ರೋಹಕ್ಕೆ ಸಮಾನ ಅಂತ ಲಕ್ಷ್ಮಣ ಆಲೋಚನೆ ಮಾಡಬೇಕಾದ್ರೆ ಅವನ ವ್ಯಕ್ತಿತ್ವ ಎಂಥದ್ದು. ಒಂದು ದಿನವೂ ತಪ್ಪಾಗಿ ಆಲೋಚನೆ ಮಾಡಿದವನಲ್ಲ. ಇಷ್ಟು ಅದ್ಭುತವಾದ ಪಾತ್ರಗಳು ಎರಡೂ ಕೂಡ. ಲಕ್ಷ್ಮಣ ತಾನೂ ರಾಮನೊಂದಿಗೆ ವನವಾಸಕ್ಕೆ ಹೊರಟ. ಆ ವನವಾಸ ಎಂಥದ್ದು. ಬಹಳಷ್ಟು ಜನ ಲೌಕಿಕರು ಒಂದು ಆಕ್ಷೇಪ ಮಾಡ್ತಾರೆ, ಏನ್ರಿ ನಿಮ್ಮ ಜ್ಯೋತಿಷ್ಯ, ವಸಿಷ್ಠರು ಮುಹೂರ್ತ ಇಟ್ಟರು ಪಟ್ಟಾಭಿಷೇಕಕ್ಕೆ, ಪಟ್ಟಾಭಿಷೇಕ ಆಯ್ತಾ ವನವಾಸ ಆಯ್ತಾ? ಮುಹೂರ್ತ ಸರಿ ಇಲ್ಲ. ಆದರೆ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಇಟ್ಟದ್ದ ಯಾವುದಕ್ಕೆ ಅಂತ ಸ್ವಲ್ಪ ವಿಚಾರ ಮಾಡಿ. ಪಟ್ಟಾಭಿಷೇಕ ಅಂತಂದರೆ ಕೂಡಲೇ ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ಕೂಡಿಸಿ ಅಭಿಷೇಕ ಮಾಡಿಬಿಟ್ರೆ ಪಟ್ಟಾಭಿಷೇಕ ಒಂದರ್ಥದಲ್ಲಿ. ಆದರೆ ನಿಜವಾದ ಪಟ್ಟಾಭಿಷೇಕ ಅಂದರೆ ಯಾವುದು? ರಾಜ್ಯಕ್ಕಿರುವ ಶತ್ರುಗಳನ್ನೆಲ್ಲ ನಾಶ ಮಾಡಿ ಅಧಿಕಾರ ವಹಿಸಿಕೊಂಡ್ರೆ ಅದು ನಿಜವಾದ ಅಧಿಕಾರ. ಶತ್ರುರಹಿತವಾದ ದೇಶವನ್ನು ತಾನು ಕೈಯಲ್ಲಿಟ್ಟುಕೊಳ್ಳಬೇಕು. ರಾಮನಿಗೆ ವಸಿಷ್ಠರು ಕೊಟ್ಟ ಮುಹೂರ್ತ ಭೂಭಾರ ಹರಣ ಮಾಡಿ ಶತ್ರುನಾಶ ಮಾಡಿ
ಮತ್ತೆ ರಾಜನಾಗಿ ಕೂತ್ಕೊಳ್ಳುವ ಮುಹೂರ್ತ ಇಟ್ಟದ್ದು. ಅದು 2 ಹಂತದ ಮುಹೂರ್ತ. ಮೊದಲನೇ ಮುಹೂರ್ತ ಶತ್ರುನಾಶದ್ದು, ಎರಡನೆಯದ್ದು ಚಕ್ರವರ್ತಿ ಪದವಿಯ ಮುಹೂರ್ತ. ಹಾಗಾಗಿ ರಾಮ ಕಾಡಿಗೆ ಹೋದ ಹಾಗೆ ಅರ್ಥ ಮಾಡ್ಕೊಳ್ಬೇಡ್ರಿ ಅಂತಾರೆ. ರಾಮ ಕಾಡಿಗೆ ಹೋದದ್ದು ಹೌದು. ಯಾತಕ್ಕೋಸ್ಕರ ಗೊತ್ತಾ? ಜಗದ್ರಕ್ಷಣೆಗಾಗಿ ಕಾಡಿಗೆ ಹೋದ, ಕೈಕೇಯಿಯ ವರಕ್ಕಾಗಿ ಹೋಗಿದ್ದಲ್ಲ. ಕೈಕೇಯಿಯವರ ಒಂದು ನೆಪ ಅಷ್ಟೇ. ಆ ನೆಪದಲ್ಲಿ ಶತ್ರುನಾಶ ಮಾಡಿ ಜಗದ್ರಕ್ಷಣೆ ಮಾಡಬೇಕು ಅಂತ ಕಾಡಿಗೆ ಹೋದದ್ದು. ಮಾತುರಾಜ್ಞಾಂ ವಹನ್ನಮೂರ್ಧನ ಮಾಲಾಮಿವ ಮಹಾಯಶಾಹ ರಾಮ ವನಾಯ ವೌರಾಜ. ರಾಮ ವನಾಯ ವೌರಾಜ. ತಾಯಿಯ ಮಾತನ್ನು ಶಿರಸ ವಹಿಸಿ ರಾಮ ಕಾಡಿಗೆ ಹೊರಟ. ಯಾಕೆ ಗೊತ್ತಾ? ಬರೀ ಕಾಡಿಗೆ ಹೊರಟದ್ದಲ್ಲ, ಜಗತಾಂ ಅವನಾಯ ರಾಮ ವನಾಯ ವೌರಾಜ. ರಾಮೋ ವನಾಯ ವೌರಾಜ ಜಗತಾಂ ಅವನಾಯ ಚ. ಜಗದ್ರಕ್ಷಣೆಗಾಗಿ ಹೋದದ್ದು. ಪಟ್ಟಾಭಿಷೇಕದ ಉದ್ದೇಶ ಏನು? ನಿಷ್ಕಂಟಕ ಪೃಥ್ವಿಯ ರಕ್ಷಣೆ. ಕಂಟಕವನ್ನು ನಾಶ ಮಾಡಬೇಕಲ್ಲ, ಅದು ಕೂಡ ರಾಜ್ಯಾಭಿಷೇಕದ ಒಂದು ಅಂಗವೇ. ಹಾಗಾಗಿ ವಿಶಿಷ್ಟ ರೀತಿಯಲ್ಲಿ ರಾಮನ ವನವಾಸ, ವಸಿಷ್ಠರಿಟ್ಟ ಮುಹೂರ್ತ ರಾವಣಾದಿ ದುಷ್ಟನಾಶದ ಮುಹೂರ್ತ. ಅದು ನಾಂದಿ. ನಾವು ಹೇಳ್ತೀವಿ ನಾಳೆ ಮದುವೆ ಮುಹೂರ್ತ, ಇವತ್ತೇ ನಾಂದಿ. ಯಾಕೆಂದರೆ ನಾಳೆಯ ಕಾರ್ಯಕ್ಕೆ ಇವತ್ತು ಮುಂದೆ ವಿಘ್ನ ಆಗಬಾರ್ದಲ್ಲ. ನಾಳೆ ಬೆಳಗ್ಗೆನೇ ನಾಂದಿ ಎಲ್ಲ ಮಾಡಿಕೊಂಡು ಮುಹೂರ್ತರೊತ್ತಿ ತಡ ಆದರೆ ಆ ವಿಘ್ನ ಇರಬಾರ್ದು, ಮುಂಚೆನೇ ನಾಂದಿ ಮಾಡ್ಕೊಂಡು ಭೂಭಾರವನ್ನು ಹರಣ ಮಾಡಿ ಚಕ್ರವರ್ತಿ ಪದವಿಯಲ್ಲೇ ರಾಮ ಕೂತ್ಕೊಂಡ್ರೆ ಮತ್ತೆ ಯಾವ ಪ್ರತಿಬಂಧಕವೂ ಇಲ್ಲ. ಎಷ್ಟು ನಿಷ್ಕಂಟಕ ರಾಜ್ಯದ ರಾಜನಾಗಿದ್ದ ರಾಮ. ಉತ್ತರಾಖಂಡದ ಒಂದು ಕಥೆ ಹೇಳುತ್ತೆ, ಬಹಳ ಸ್ವಾರಸ್ಯ. ರಾಮ ತಾನು ಪಟ್ಟಾಭಿಷಿಕ್ತನಾದ ಕೂಡಲೇ ಒಂದು ವ್ಯವಸ್ಥೆ ಮಾಡಿದ್ನಂತೆ. ಅರಮನೆ ಒಂದು ಗಂಟೆ ಕಟ್ಟಿಸ್ದ. ಯಾರಿಗೆ ತೊಂದರೆ ಆದರೂ ಬಂದು ಗಂಟೆ ಬಾರಿಸ್ರಿ, ನಿಮ್ಮ ತೊಂದರೆಯನ್ನು ವಿಚಾರ ಮಾಡಿ ಸಮಸ್ಯೆ ಪರಿಹಾರ ಮಾಡ್ತೀನಿ. ಅದನ್ನು ಸೂಪರ್ವೈಸ್ ಮಾಡಬೇಕಲ್ಲ, ಲಕ್ಷ್ಮಣನಿಗೆ ಜವಾಬ್ದಾರಿ. ಲಕ್ಷ್ಮಣ ನಿತ್ಯ ನೋಡ್ತಿದ್ದಂತೆ, ಒಬ್ಬನು ಗಂಟೆ ಹತ್ರ ಬರ್ತಾನೆ ಇರಲಿಲ್ಲ. ಎಷ್ಟೋ ವರ್ಷಗಳು ಕಳೆದು ಹೋಯಿತು, ಯಾರೂ ಗಂಟೆ ಹತ್ರ ಬಂದಿಲ್ಲ. ಆ ಕಂಬಕ್ಕೆ ಕಟ್ಟಿರೋ ಹಗ್ಗ ಬಿಚ್ಚಿಲ್ಲ, ಗಂಟೆನ ಒಂದ್ಸಲನೂ ಢಣ್ಣಂತ ಹೊಡೆದಿಲ್ಲ. ರಾಮ ಕೇಳಬೇಕು, ಲಕ್ಷ್ಮಣ ಯಾರಾದರೂ ಬಂದಿದ್ರೆ? ಯಾರಿಲ್ಲ. ನಿತ್ಯ ಒಂದೇ ಉತ್ತರ. ಹಾಗಾದರೆ ರಾಮನ ರಾಜ್ಯದಲ್ಲಿ ಯಾರಿಗೂ ಸಮಸ್ಯೆ ಇಲ್ಲ. ಅದು ರಾಮರಾಜ್ಯ. ಪ್ರತಿಯೊಬ್ಬ ಪ್ರಜೆಯ ಬಗ್ಗೆ ರಾಮನಿಗೆ ಗೊತ್ತು. ಪ್ರತಿಯೊಬ್ಬ ಪ್ರಜೆಗೆ ರಾಮ ಗೊತ್ತಿರೋದು ದೊಡ್ಡದಲ್ಲ, ಪ್ರತಿಯೊಬ್ಬ ಪ್ರಜೆಯ ಬಗ್ಗೆ ರಾಮನಿಗೆ ಗೊತ್ತಿರೋದು. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರು ಅಂದರೆ ಯಾರು ಬೇಕಾದ್ರೂ ಹೇಳ್ಬಿಡ್ತೀವಿ. ಅವ್ರ ಹತ್ರ ಹೋಗ್ಬಿಟ್ಟು ನಮ್ಮದು ಐಡೆಂಟಿಟಿ ಕಾರ್ಡ್ ಕೊಟ್ಟಿವ್ರು ಗೊತ್ತಾ ಅಂತ ಕೇಳಿದ್ರೆ ಅವನು ಹೇಳುತ್ತಾನೆ, ಈ ಬಿಲಾಂಗ್ಸ್ ಟು ಕ್ವಶನ್ ಮಾರ್ಕು. ಎಲ್ಲಿದ್ದು? ಹೂ ಈಸ್ ಹಿ? ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ನಾವ್ಯಾರು ಅಂತ ಗೊತ್ತಿಲ್ಲ, ನಮ್ಗೆ ಗೊತ್ತವನು ಯಾರು ಅಂತ. ನಮ್ಮ ದೇಶದ ಪ್ರಧಾನ. ಸರಿ, ಅವನಿಗೆ ಎಲ್ಲರ ಬಗ್ಗೆ ಗೊತ್ತೋ? ಇಲ್ಲ. ವಾಲ್ಮೀಕಿಗಳು ಹೇಳುತ್ತಾರೆ, ರಾಮನ ರಾಜ್ಯದಲ್ಲಿ ಅಂತಹ ಒಬ್ಬ ವ್ಯಕ್ತಿಯೂ ಇರಲಿಲ್ಲ. ಯಾವ ವ್ಯಕ್ತಿಗೆ ರಾಮ ಅಂದರೆ ಯಾರು ಅಂತ ಗೊತ್ತಿಲ್ಲ, ರಾಮನಿಗೆ ಆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ. ಅಂತಹ ವ್ಯಕ್ತಿ ಯಾರೂ ರಾಮ ರಾಜ್ಯದಲ್ಲಿರಲಿಲ್ಲ. ಒಂದೊಂದು ಕ್ರಿಮಿಕೀಟಗಳಿಗೂ ರಾಮ ಯಾರು ಅಂತ ಗೊತ್ತು. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಹೇಳುತ್ತಾರೆ, ಎಷ್ಟು ಸೊಗಸಾದ ಮಾತು ಗೊತ್ತಾ? ರಾಮ ತನ್ನೊಂದಿಗೆ ಕರೆದುಕೊಂಡು ಹೊರಟಂತಹ ವ್ಯಕ್ತಿಗಳಷ್ಟೇ ಅಲ್ಲ, ವೃಕ್ಷಾನ್ ಪಶ್ವಾದಿ ಕೀಟಾನ್. ಬಹಳ ಸ್ವಾರಸ್ಯದ ಮಾತಿದೆ. ಅದನ್ನೇ ರಾಘವೇಂದ್ರ ಸ್ವಾಮಿಗಳು ಸ್ಪಷ್ಟವಾಗಿ ಬಿಡಿಸಿ ಹೇಳಿದ್ದು ರಾಮಚರಿತ್ರ ಮಂದಿರದಲ್ಲಿ. ತೇಷಾಂ ಮೋಕ್ಷ ಪದಂ ದತ್ವ ಅಂತ ಇಷ್ಟೇ ನಾರಾಯಣ ಪಂಡಿತಾಚಾರ್ಯದ್ದು. ತೇಷಾಂ ಬಹುವಚನ, ಎಲ್ಲರಿಗೂ ಆಗತ್ತದು. ಆದರೆ ತೇಷಾಂ ಅಂದರೆ ಯಾರ್ಯಾರಿಗೆ?
ರಾಘವೇಂದ್ರ ಸ್ವಾಮಿಗಳು ಇನ್ನೂ ಬಿಡಿಸಿದರು. ವೃಕ್ಷಾನ್ ಪಶ್ವಾದಿ ಕೀಟಾನ್, ಎಲ್ಲಿಂದ ಎಲ್ಲಿವರೆಗೆ ನಾನಾ ವಿಧವಾದ ವೃಕ್ಷದಲ್ಲಿರುವ ಜೀವರಾಶಿಗಳು ಬಂದವು, ಪಶು ಪಕ್ಷಿಗಳು, ಪ್ರಾಣಿಗಳು, ಕ್ರಿಮಿ ಕೀಟಗಳು ಎಲ್ಲ ರಾಮನೊಂದಿಗೆ ಹೊರಟ್ರಂತೆ. ತೇಷಾಂ ಮೋಕ್ಷಪರಂದತ್ತು. ಪ್ರತಿಯೊಬ್ಬರ ಯೋಗ್ಯತೆ ರಾಮನಿಗೆ ಗೊತ್ತು, ಅವನ ಸರ್ವಜ್ಞ ಸ್ವರೂಪ. ಹಾಗಾಗಿ ಜಗತ್ತಿನ ರಕ್ಷಣೆಗಾಗಿ ಕಾಡಿಗೆ ಹೋದದ್ದು. ಮುಂದೆ ಕೂಡ ಯಾರಿಗೂ ತೊಂದರೆ ಆಗದಂತೆ ವಿಶಿಷ್ಟ ವ್ಯವಸ್ಥೆ ಮಾಡಿದ್ದ. ಹಾಗಾದ್ರೆ ರಾಮನ ಆ ಗಂಟೆಯನ್ನು ಯಾರು ಬಾರಿಸಲಿಲ್ವಾ? ಒಬ್ಬರು ಬಾರಿಸಿದ್ರಂತೆ. ಒಂದು ದಿವಸ ಬೆಳಗ್ಗೆ ನೋಡಿದ ಲಕ್ಷ್ಮಣ, ಯಾವುದೋ ಒಂದು ನಾಯಿ ಬಂದು ಆ ಗಂಟೆ ಸುತ್ತ ರೌಂಡ್ ಹೊಡಿತಾ ಇದೆ. ಆದರೆ ಆಗ ಹಗ್ಗ ಇಳದಿಲ್ಲ, ಅದಿನ್ನು ಮೈಯೆಲ್ಲ ಗಾಯ. ಕೂಡಲೇ ಹೋದನಂತೆ ಲಕ್ಷ್ಮಣ, ನಿನಗೆ ತೊಂದರೆ ಆಗಿದ್ದರೆ ನಿರ್ಭಯವಾಗಿ ಗಂಟೆ ಬಾರಿಸು, ಹೆದರಬೇಡ ಅಂದ. ಆವಾಗ ಆ ಗಂಟೆ ಹತ್ತಿರ ಹೋಗಿ ಒಂದು ಸಲ ಹಗ್ಗ ಇಳೀತು. ಕೂಡಲೇ ರಾಮನ ಹತ್ರ ಕರ್ಕೊಂಡು ಹೋದ, ವಿಚಾರಣೆ ಎಲ್ಲ ನಡೆಯಿತು. ಆ ನಾಯಿ ಹೇಳ್ತಂತೆ, ನನ್ನ ಯಜಮಾನ ನಿಷ್ಕಾರಣವಾಗಿ ನನಗೆ ಹೊಡೆದಿದ್ದಾನೆ, ಅನ್ಯಾಯ ನನಗಾಗಿದೆ. ಕರೆಸಿದ ರಾಮ, ವ್ಯಕ್ತಿಯನ್ನು ಕರೆಸಿದ. ರಾಜ್ಯಸಭೆಯಲ್ಲಿ ತೀರ್ಮಾನ ಆಗಬೇಕು. ಏನ್ರಿ, ನಾಯಿ ಹೊಡೆದದ್ದನ್ನು ಹೈಕೋರ್ಟಿಗೆ ತೊಗೊಂಡು ಹೋಗ್ಲಿಕ್ಕಾಗತ್ತ? ಇದು ಹೈಕೋರ್ಟು ಅಲ್ಲ, ಸುಪ್ರೀಂ ಕೋರ್ಟು. ರಾಮ ನಮ್ಮ ಚಕ್ರವರ್ತಿಯ ಮುಂದೆ ನಿಂತುಕೊಂಡು ಮಾತಾಡಬೇಕು. ರಾಮ ಕೇಳಿದ, ನೀನು ನಾಯಿ ಹೊಡೆದದ್ದು ಹೌದಾ? ಹೌದು. ಯಾತಕ್ಕೆ ಹೊಡೆದು? ಸರಿಯಾದ ಕಾರಣ ಇಲ್ಲ. ಸರಿಯಾದ ಕಾರಣ ಇಲ್ಲ, ತೀರ್ಮಾನ ಆಯ್ತು. ನೋಡಿ, ರಾಮನ ನ್ಯಾಯ ತೀರ್ಮಾನ ಬಹಳ ಸ್ವಾರಸ್ಯ. ಕೂಡಲೇ ರಾಮ ಹೇಳಿದ್ನಂತೆ, ನೀನು ನಿಷ್ಕಾರಣವಾಗಿ ನಾಯಿಯನ್ನು ಹೊಡೆದಿದ್ದಿ, ತಪ್ಪು ಮಾಡಿದ್ದಿ, ಅದಕ್ಕೆ ಶಿಕ್ಷೆ ಆಗಬೇಕು. ಒಪ್ಪಿಕೊಂಡ ಯಜಮಾನ. ಏನು ಶಿಕ್ಷೆ? ರಾಮ ಕೇಳಿದ್ನಂತೆ, ಅನ್ಯಾಯವಾಗಿ ಹೊಡೆದದ್ದು ನಿನಗೆ, ಅವನಿಗೇನು ಶಿಕ್ಷೆ ಕೊಡಬೇಕು ನೀನು ಹೇಳು. ನಾಯಿಯನ್ನೇ ಕೇಳಿದ್ನಂತೆ. ನಾಯಿ ಹೇಳ್ತಂತೆ, ಇನ್ನೇನು ಮಾಡಬೇಡ ಮಹಾರಾಯ, ಆ ನದಿ ತೀರದ ಪರ್ವತದ ಮೇಲೊಂದು ವಿದ್ಯಾರ್ಥಿ ನಿಲಯ ಇದೆಯಲ್ಲ, ಅದಕ್ಕೆ ಇವನನ್ನು ವಾರ್ಡನ್ ಮಾಡಿಬಿಡು ಅಷ್ಟೇ. ಯಾಕೆಂದ ರಾಮ ಕಾರಣ ಹೇಳ್ತಂತೆ ನಾಯಿ, ಹಿಂದಿನ ಜನ್ಮದಲ್ಲಿ ನಾನು ಆ ಸ್ಥಾನದಲ್ಲಿದ್ದೆ, ಅಲ್ಲಿ ಮಾಡಬಾರದ ತಪ್ಪನ್ನು ಮಾಡಿದ್ದರ ಪರಿಣಾಮ ಇವತ್ತು ನಾಯಿಯಾಗಿ ಹುಟ್ಟಿದ್ದೀನಿ. ಬಹಳ ಎಚ್ಚರಿಕೆಯ ಮಾತು ರಾಮಾಯಣದ್ದು. 10 ಜನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅನ್ನಾದಿ ವಸತಿಗಳನ್ನು ವ್ಯವಸ್ಥೆ ಮಾಡಿದಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿ ಅದನ್ನು ಯಾರಾದರೂ ಬಳಸಿಕೊಂಡರೆ ಅವರಿಗೆ ಮುಂದಿನ ಜನ್ಮ ನಾಯಿ ಜನ್ಮ. ಮಾಠಾಪತ್ಯಂ ಅಂತಾರೆ. ಮಠಶ್ಛಾತ್ರಾದಿ ನಿಲಯ. ಇವತ್ತು ಮಠ ಅಂದರೆ ನಾವು ಬೇರೆ ಅರ್ಥದಲ್ಲಿ ಬಳಸಿದ್ದೀವಿ, ಇರಲಿ. ಶಾಸ್ತ್ರದ ಪ್ರಕಾರ ಮಠ ಛಾತ್ರಾದಿ ನಿಲಯ. ವಿದ್ಯಾರ್ಥಿಗಳಿಗೆ, ಆಗಂತುಕರಿಗೆ, ಪಥಿಕರಿಗೆ ಆವಾಸ ಸ್ಥಾನವಾಗಿ ಅನ್ನೋದಕಗಳನ್ನು ಕೊಟ್ಟು ವಿಶ್ರಾಂತಿಗೆ ವ್ಯವಸ್ಥೆ ಮಾಡುವ ಸ್ಥಳ. ಅದರ ಆಧಿಪತ್ಯ ವಹಿಸಿಕೊಂಡು ಅನ್ಯಾಯ ಮಾಡಿದರೆ ನಾಯಿ ಜನ್ಮ ಬರ್ತದೆ. ನಾನು ತಪ್ಪು ಮಾಡಿದ್ದೆ, ನಾಯಿಯಾಗಿ ಹುಟ್ಟಿದ್ದೀನಿ, ಅನ್ಯಾಯವಾಗಿ ನನಗೆ ಏಟು ಬಿದ್ದು ದುಃಖ ಪಟ್ಟಿದ್ದೀನಿ, ಇವನಿಗೂ ಅದೇ ಮುಂದೆ ಆಗತ್ತೆ. ಹಾಗಾಗಿ ಆ ಅಧಿಕಾರ ಕೊಟ್ಟುಬಿಡು ಅಂತಂತೆ. ತಥಾಸ್ತು ಅಂತ ರಾಮ ಕೂಡಲೇ ಅಧಿಕಾರ ಕೊಟ್ಟನಂತೆ. ರಾಘವೇಂದ್ರ ಸ್ವಾಮಿಗಳು ಉಲ್ಲೇಖ ಮಾಡುತ್ತಾರೆ, ಆರ್ತಶ್ವಗದಿತ ಕೃತ್, ಆರ್ತ ಶ್ವಗದಿತ ಕೃತ್. ಹಿಂಸೆ ಅನುಭವಿಸಿದ ನಾಯಿ ಹೇಳಿದಂತೆ ಮಾಡಿದವ ರಾಮ. ನಾಯಿಗೂ ನ್ಯಾಯ ಇದೆ ರಾಮನ ರಾಜ್ಯದಲ್ಲಿ. ಇವತ್ತು ನಮ್ಮ ರಾಜ್ಯಗಳಲ್ಲಿ ಮನುಷ್ಯನಿಗೆ ಇಲ್ಲ, ಇನ್ನು ಪ್ರಾಣಿಗಳಿಗೆ ದೂರ ಹೋಯ್ತು. ರಾಮನ ರಾಜ್ಯ ಅಷ್ಟು ವ್ಯವಸ್ಥಿತವಾಗಿ ಧರ್ಮನಿಷ್ಠವಾಗಿದ್ದದ್ದು. ಒಬ್ಬ ಶತ್ರುವಿಗೂ ಅವಕಾಶ ಇಲ್ಲ. ಹಾಗೆ ಶತ್ರು ದಮನ ಮಾಡಿ ಮತ್ತೆ ರಾಜ್ಯದ ಅಧಿಕಾರ ಸ್ವೀಕಾರಕ್ಕೆ ಮುಹೂರ್ತ ಇಟ್ಟುಕೊಟ್ಟದ್ದು ವಸಿಷ್ಠ. ರಾಮ ವನವಾಸಕ್ಕೆ ಹೊರಟ. ಪ್ರಜೆಗಳಂದರು, ನೀನಿಲ್ಲದ ಅಯೋಧ್ಯೆ ನಮಗೂ ಬೇಡ. ಕೈಕೇಯಿ ನಾವಿರಬಾರ್ದು ಅಂತೇನು ಕೇಳಿಲ್ಲಲ್ಲ ವರವನ್ನು, ನಾವಿಲ್ಲೇ ಇರಬೇಕು ಅಂತಲೂ ಹೇಳಿಲ್ಲ, ಹೋಗಬಾರ್ದು ಅಂತಲೂ ಹೇಳಿಲ್ಲ, ನಾವೆಲ್ಲ ನಿನ್ನ ಜೊತೆಗೆ ಬರ್ತೇವೆ. ಆಯ್ತು. ಭರತನಿಗೆ ರಾಜ್ಯ ಬೇಕು, ಅಯೋಧ್ಯೆಗೆ ಭರತ
ಚಕ್ರವರ್ತಿ ಆಗಬೇಕು, ಅಯೋಧ್ಯೆಗೆ ಆಗಬೇಕಲ್ವ, ಅಯೋಧ್ಯೆ ಇದೆ, ಆಗಲಿ ಅವನು, ನಾವಿರೋದು. ಪ್ರಜೆಗಳೆಲ್ಲ ಹೊರಟ್ರೆ ಕೈಕೇಯಿಗೆ ಅಯೋಮಯ ಆಗೋಯ್ತು. ರಾಮ ವನವಾಸಕ್ಕೆ ಹೊರಟದ್ದು, ಅಯೋಧ್ಯೆಯೇ ವನವಾಸಕ್ಕೆ ಹೊರಟದ್ದು, ಅವಳಿಗೆ ಅಯೋಮಯ. ಆದರೆ ರಾಮನಿಗೆ ಭರತ ರಾಜನಾಗಬೇಕಾದ್ರೆ ಪ್ರಜೆಗಳಿಲ್ಲದ ರಾಜ್ಯಕ್ಕೆ ರಾಜ ಇರಲಿಕ್ಕೆ ಸಾಧ್ಯವ? ಅವರನ್ನೆಲ್ಲ ಎಷ್ಟು ಸಮಾಧಾನ ಮಾಡಿದರೂ ಕೇಳಲಿಲ್ಲ. ಸರಿ, ಸಾಯಂಕಾಲದವರೆಗೆ ಅಯೋಧ್ಯೆಯಿಂದ ನಡ್ಕೊಂಡು ಬಂದರು. ಕಾಡಿನ ಹತ್ತಿರಕ್ಕೆ ಬಂದರು. ಗುಹಾ ಅಂತ ನಿಷಧ ರಾಜ, ಬೇಟೆಗಾರರ ಅಧಿಪತಿ ಗುಹ ರಾತ್ರಿ ರಾಮನಿಗೆ ಸತ್ಕಾರ ಮಾಡಿ ಅಲ್ಲಿ ರಾತ್ರಿ ವಸತಿಯ ವ್ಯವಸ್ಥೆ ಮಾಡುವಾಗ ಪ್ರಜೆಗಳೆಲ್ಲ ಅಲ್ಲೇ ವಿಶ್ರಾಂತಿ ಪಡೆದ್ರಂತೆ. ರಾತ್ರಿ ಆದ ಮೇಲೆ ರಾಮ ಗುಹನೊಂದಿಗೆ ಮಾತನಾಡಿ ಗಂಗೆಯನ್ನು ದಾಟಿ ಅರಣ್ಯಕ್ಕೆ ಹೊರಟ. ಪ್ರಜೆಗಳೆಲ್ಲ ವಿಶ್ರಾಂತಿಯಲ್ಲಿರುವಾಗಲೇ ಹೊರಟ. ಆಗ ಆ ನಾವಿಕ ರಾಮನಿಗೆ ನಮಸ್ಕಾರ ಮಾಡಿ ಕೈ ಮುಗಿದು ಕೇಳ್ಕೊಂಡಂತೆ, ರಾಮ, ಇಂಥ ಅವಕಾಶ ಇನ್ನೊಂದು ಸಲ ಸಿಗುವುದಿಲ್ಲ. ನಿನ್ನ ಪಾದ ಪೂಜೆ ಮಾಡಿ ಕರ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಡು. ರಾಜನಿಗಾರು, ರಾಜಕುಮಾರನಿಗಾಗಲಿ ರಾಜನಿಗಾಗಲಿ ಸತ್ಕಾರ ಮಾಡ್ತಾರೆ, ಪಾದ ಪೂಜೆ ಮಾಡುವ ಕ್ರಮ ಯಾರದ್ದು ಇಲ್ಲ ಅಲ್ಲ. ಆದರೆ ಅವನು ಬಹಳ ಸೊಗಸಾಗಿ ಹೇಳುತ್ತಾನೆ, ರಾಮ, ಗಂಗೆಗೆ ಸಿಕ್ಕ ಅವಕಾಶ ನನಗೆ ಸಿಗ್ತಾ ಇದೆ ಇವತ್ತು. ನಿನ್ನನ್ನು ರಾಜಕುಮಾರನಾಗಿ ನಾನು ಕೇಳ್ತಾ ಇಲ್ಲ, ರಾಮನಾಗಿ ನಿನ್ನ ಪಾದ ಪ್ರಕ್ಷಾಲನೆ ಮಾಡಲಿಕ್ಕೆ ಅವಕಾಶ ಕೊಡು. ಬಹಳ ಸಂತೋಷವಾಗಿ ಒಪ್ಪಿದ್ನಂತೆ. ಸೀತಾರಾಮರ ಪಾದ ಪ್ರಕ್ಷಾಲನೆ ಮಾಡಿ ತನ್ನ ನಾವೆಯಲ್ಲಿ ಕೂಡಿಸಿಕೊಂಡು ಗಂಗಾ ನದಿಯನ್ನು ದಾಟಿಸ್ತಾ ಇದ್ದಾರೆ. ಆದರೆ ಒಬ್ಬ ಕವಿ ಅಲ್ಲೂ ಸ್ವಲ್ಪ ತನ್ನ ಬುದ್ಧಿವಂತಿಕೆ ತೋರಿಸ್ದ. ಅವನು ಸಾಕ್ಷಾತ್ ಭಗವಂತನ ಸ್ವರೂಪ, ನಿನ್ನ ಪಾದ ಪೂಜೆ ಮಾಡುವ ಅವಕಾಶ ನನಗೆ ಕೊಡು ಅಂತ ನಾವಿಕ ಕೇಳಿದ್ದು. ಕವಿ ತನ್ನ ಬುದ್ಧಿವಂತಿಕೆ ಸ್ವಲ್ಪ ತೋರಿಸಿದ. ಅವನು ಹೇಳಿದ್ನಂತೆ, ರಾಮ, ನಿನ್ನ ಪಾದ ಪ್ರಕ್ಷಾಲನೆ ಮಾಡಿದ ಮೇಲೆ ದೋಣಿ ಮೇಲೆ ಹತ್ತು. ಯಾಕೆಂದರೆ ನಿನ್ನ ಪಾದ ಸ್ಪರ್ಶ ಆದರೆ ಜಡ ವಸ್ತುಗಳಿಗೆ ಆಕಾರ ಬಂದುಬಿಡುತ್ತಂತೆ, ನನ್ನ ದೋಣಿ ಜಡ. ಬಹಳ ಸ್ವಾರಸ್ಯವಾಗಿ ಹೇಳ್ತಾನೆ ಕವಿ. ಕ್ಷಾಲಯಾಮಿ ತವ ಪಾದ ಪಂಕಜಂ ನಾಥ ದಾರು ದೃಶದೋಃಕಿಮಂತರಂ ಮಾನುಷೀಕರಣ ಚೂರ್ಣಮಸ್ಥಿತೆ ಪಾದಯೋರಿತಿ ಕಥಾ ಪ್ರಸಿದ್ಧಿ. ನಿನ್ನ ಪಾದದಲ್ಲಿ ಅದೇನೋ ಒಂದು ಧೂಳಿನ ಕಣ ಇದೆಯಂತೆ, ಅದು ತಾಕಿದರೆ ಜಡ ವಸ್ತು ಮನುಷ್ಯ ಆಗಿಬಿಡುತ್ತಾರಂತೆ. ಜಡವಾದ ಕಲ್ಲೇನು ಮರ ಏನು ಉಂಡ, ದೋಣಿ ಮರದ್ದು. ಇದು ಮೇಲ್ನೋಟಕ್ಕೆ ನೀನು ಜಡವನ್ನೂ ಚೇತನವಾಗಿ ಮಾಡಬಲ್ಲವ ಅಂತ ಪ್ರಶಂಸೆಯೂ ಹೌದು. ರಾಮನ ಪಾದ ಪೂಜೆ ಮಾಡಿ ಗಂಗೆಯನ್ನು ದಾಟಿಸುವಾಗ ಬಹಳ ಸಂತೋಷದಿಂದ ರಾಮ ಅವನಿಗೊಂದು ಉಡುಗೊರೆ ಕೊಡಬೇಕು ಅಂತ ಸೀತೆಗೆ ಒಂದು ಹಾರ ಕೊಟ್ಟು, ಇದನ್ನು ನಾವಿಕನಿಗೆ ಉಡುಗೊರೆ ಯಾಕೆ ಕೊಡು ಅನ್ನಂತೆ. ಕೂಡಲೇ ನಾವಿಕ ಹೇಳಿದ್ನಂತೆ, ರಾಮ, ನೀನು ದೊಡ್ಡ ಮಟ್ಟದ ನಾವಿಕ, ನಾನು ಚಿಕ್ಕ ಮಟ್ಟದ ನಾವಿಕ, ನಮ್ಮಿಬ್ಬರಲ್ಲಿ ಕೊಡುಕೊಳ್ಳೋ ವ್ಯವಹಾರ ಬೇಡ. ಯಾಕೆಂದರೆ ನಾನು ನದಿ ದಾಟಿಸ್ತೀನಿ, ನೀನು ಸಂಸಾರ ಸಮುದ್ರ ದಾಟಿಸೋನು. ನಿನ್ನ ಹತ್ತಿರ ಇದನ್ನು ಪಡೆಯುವ ಬದಲು ನಿನ್ನ ಭಕ್ತಿಯನ್ನು ಪಡೆಯಬೇಕು ಅಂತ ಅಪೇಕ್ಷೆ, ಅನುಗ್ರಹ ಮಾಡಿ. ಎಂಥ ಪ್ರಾರ್ಥನೆ ಅದು, ನಮ್ಮ ಕಲ್ಪನೆ ಕೂಡ ಬರುವುದಿಲ್ಲ. ಬಹಳ ವಿಶಿಷ್ಟವಾಗಿ ರಾಮನ ಸೇವೆ ಮಾಡಿದ್ದಾರೆ. ಪ್ರಜೆಗಳೆಲ್ಲ ಬೇರೆ ದಾರಿ ಕಾಣದೆ ಅಯೋಧ್ಯೆಗೆ ಹಿಂತಿರುಗಿ ಬಂದರು. ಬರುವ ಹೊತ್ತಿಗೆ ದಶರಥನ ಅವಸಾನ ಆಗಿದೆ. ಭರತ ಮತ್ತು ಶತ್ರುಘ್ನರು ಕೇಕಯ ದೇಶದಲ್ಲಿದ್ದವರು. ಅವರು ಬರುವವರೆಗೆ ಸಂಸ್ಕಾರ ಆಗೋ ಹಾಗಿಲ್ಲ. ಶ್ರವಣನ ತಂದೆಯ ಶಾಪ ಕೂಡ ಇತ್ತು, ನಿನ್ನ ಮರಣ ಕಾಲದಲ್ಲಿ ನಿನ್ನ ಮಕ್ಕಳು ನಿನ್ನ ಹತ್ತಿರ ಇರಬಾರ್ದು ಅಂತ. ಆ ಶಾಪ ಫಲಿಸಿತು. ದಶರಥನ ಸಂಸ್ಕಾರಕ್ಕಾಗಿ ಭರತ ಶತ್ರುಘ್ನರನ್ನು ಕೇಕಯರಿಂದ ಕರೆಸಿ ಅವನಿಗೆ ಸಂಸ್ಕಾರವನ್ನು ವಸಿಷ್ಠರು ಮಾಡಿಸಿದ್ದಾರೆ ಅನ್ನತಕ್ಕಂಥ ಅಂಶವನ್ನು ತಿಳಿಸ್ತಾ ಇವತ್ತಿನ ಚಿಂತನೆಯನ್ನು ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ ಕರ್ಮಣಾ ಮನಸಾ ವಾಚಾ ಚೇಷ್ಟ ಮಮ ನಿತ್ಯಶಃ ಕೇಶವಾರಾಧನೆ ಸಾಸ್ಯಾತ್ ಜನ್ಮ ಜನ್ಮಾಂತರೇಷ್ವಪಿ.